ಬೆಂಗಳೂರಿನ ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯೊಬ್ಬಳು 23 ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಡೆತ್ ನೋಟ್ ಅನ್ನು ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಂತ ಪ್ರಕರಣ ಈಗ ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. 23 ವರ್ಷದ ಯಶಸ್ವಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 3ನೇ ವರ್ಷದ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ಚಂದಾಪುರ ನಿವಾಸದಲ್ಲಿ ಆತ್ಮಹತ್ಯೆಗೆ ಯಶಸ್ವಿನಿ ಶರಣಾಗಿದ್ದಾಳೆ. ರಜೆ ಹಾಕಿದ್ದಕ್ಕೆ ಸಹಪಾಠಿಗಳ ಎದುರು ಆಕೆಯನ್ನು ನಿಂದಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವಳು ಸೂಸೈಡ್ ಮಾಡಿಕೊಂಡ್ಲ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ? ಯಶಸ್ವಿನಿಗೆ ಸೆಮಿನಾರ್ಗೆ ಅವಕಾಶ ನೀಡದ ಆರೋಪ. ಕಾಲೇಜು ಆವರಣದಲ್ಲಿ ಇತರೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಾಡ್ಬಿಟ್ರು ಸರ್. ಒಬ್ಳು ಸರ್ ಲಕ್ಷ ಕೊಟ್ಟೋದಂತೆ. ಸಾಲ ಮಾಡಿ ನಾನು ಕಾಮನ್ ಗೌರ್ಮೆಂಟ್ ಎಂಪ್ಲಾಯಿ. ನನ್ನ ಮಗಳನ್ನ ಕಿತ್ಕೊಬಿಟ್ರಲ್ಲ ಸರ್. 4 ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ? ಮೊನ್ನೆ ಸೆಮಿನಾರ್ ಇತ್ತಂತೆ. ಸೆಮಿನಾರಲ್ಲಿ ಇವಳಿಗೆ ಮಾತಾಡೋಕ್ಕೆ ಬಿಟ್ಟಿಲ್ವಂತೆ ಸರ್. ನನಗೆ ಅವಳು ಏನು ಹೇಳಲಿಲ್ಲ, ಬೇರೆಯವರಿಂದ ಗೊತ್ತಾಯಿತು. ಯಾಕೆ ಸರ್? ಎಲ್ಲರೂ ಅರ್ಹರೇ ಅಲ್ವಾ? ಎಲ್ಲರೂ ನೀಟ್ ಎಕ್ಸಾಮ್ ಬರೆದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗಿರೋದು ತಾನೇ. ಯಾಕೆ ಅವಕಾಶ ಕೊಟ್ಟಿಲ್ಲ? ಅಟ್ಲೀಸ್ಟ್ ಪ್ರೀತಿಯಿಂದ ಒಂದು ಮಾತಾಡ್ಬೋದಾಗಿತ್ತಲ್ವಾ? ಇವಾಗಲ್ಲ ನಾನು ಆಮೇಲೆ ಕೊಡ್ತೀವಿ ಅಂತ ಈ ಥರನ ಸರ್ ಟಾರ್ಚರ್ ಕೊಡೋದು? ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಸರ್. ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಬರ್ಬೇಕು. ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಏನ್ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು? ಹಾಗೆ ಯಶಸ್ವಿನಿ ಅವರ ತಾಯಿ ಏನ್ ಹೇಳ್ತಾ ಇದ್ದಾರೆ? ಏನಾಗಿದೆ ಆಕ್ಚುಲಿ? ಡೆತ್ ನೋಟ್ ಇದೆಯಂತಲ್ಲ, ಡೆತ್ ನೋಟ್ ನಲ್ಲಿ ಏನಿದೆ ಚರಣ್? ಎಸ್ ರಂಜಿತ್, ಪ್ರಮುಖವಾಗಿ ಅತ್ತಿಬೆಲೆಯ ಚಂದಾಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಖಾಸಗಿ ಕಾಲೇಜ್ ಒಂದರಲ್ಲಿ 3ನೇ ವರ್ಷದ ಡೆಂಟಲ್ ಡಿಗ್ರಿಯನ್ನು ಮಾಡ್ತಾ ಇದ್ದಂತಹ ವೈದ್ಯೆ ಏನಿದ್ದಾಳೆ ಆಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಪ್ರಮುಖವಾಗಿ ಇದೀಗ ಶಾಲೆ ಹಾಗೂ ಶಾಲೆಯ ಪ್ರಾಂಶುಪಾಲರೇನಿದ್ದಾರೆ ಮತ್ತೆ ಲೆಕ್ಚರ್ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಅವರ ಮೇಲೆ ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಪ್ರಕರಣ ಏನಿದೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವ ಪ್ರಕರಣ ಏನಿದೆ, ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ಕೂಡ ದಾಖಲಾಗ್ತಾ ಇದೆ. ಇದೀಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯ ಏನು ಮೃತದೇಹ ಏನಿದೆ ಮತ್ತೆ ಶವಗಾರದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇದೀಗ ಏನು ಡೆತ್ ನೋಟ್ನಲ್ಲಿ ಒಂದಿಷ್ಟು ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ಕಾಲೇಜಿಗೆ ಬಂದಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಆಕೆಗೆ ಒಂದಿಷ್ಟು ಅವಮಾನಗಳನ್ನು ಮಾಡಿರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳ ಮುಂದೆ, ತಮ್ಮ ಸಹಪಾಠಿಗಳ ಮುಂದೆ ವಿದ್ಯಾರ್ಥಿನಿಗೆ ಅವಮಾನವನ್ನು ಮಾಡಿದ್ರು, ಲೆಕ್ಚರರ್ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಆರೋಪಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಯಶಸ್ವಿನಿ ಏನಿದ್ದಾರೆ ಆಕೆ ಓದೋದ್ರಲ್ಲಿ ಚುರುಕಾಗಿದ್ಲು, ಆದರೆ ಆಕೆಗೆ ಸೆಮಿನಾರ್ ಮತ್ತೆ ರೇಡಿಯಾಲಜಿಯನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿ ಶಾಲೆಯ ಆಡಳಿತ ಮಂಡಲ ನಿರ್ಧಾರ ಮಾಡಿತ್ತು. ಇದರಿಂದಾಗಿ ಮೊದಲೇ ಕುಗ್ಗಿ ಹೋಗಿದಂತಹ ವಿದ್ಯಾರ್ಥಿನಿಗೆ ಮತ್ತೆ ಕಣ್ಣು ನೋವಿನಿಂದ ಕಾಲೇಜಿಗೆ ರಜೆ ಹಾಕಿದಂತಹ ಹಿನ್ನೆಲೆಯಲ್ಲಿ ಆಕೆಗೆ ತರಗತಿಯಲ್ಲಿ ಒಂದು ಅವಮಾನವನ್ನು ಮಾಡಲಾಗುತ್ತೆ. ಎಲ್ಲ ಸಹಪಾಠಿಗಳ ಮುಂದೆ ಕಣ್ಣಿಗೆ ಎಷ್ಟು ಐ ಡ್ರಾಪ್ಸ್ ಹಾಕಿದೀಯಾ, ಮತ್ತೆ ಫುಲ್ ಬಾಟ್ಲ್ ಹಾಕದ, ಹೇಗೆ, ಏನು, ಎತ್ತ, ನಿಜವಾಗ್ಲೂ ಕಣ್ಣು ನೋವಿತ್ತ ಅಂತ ಹೇಳಿ ಆಕೆಗೆ ಒಂದಿಷ್ಟು ಮನಸ್ಸಿಗೆ ನೋವಾಗುವ ರೀತಿಯಾಗಿ ಲೆಕ್ಚರರ್ ಮಾತನಾಡಿರುವ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಉತ್ತರಿಸ್ತಾ ಇರುವಂಥದ್ದು. ಮತ್ತೆ ಇದರಿಂದಾಗಿ ಆಕೆ ಮನನೊಂದು ತನ್ನ ಸ್ವಗೃಹದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಾಲೆಯ ಆಡಳಿತ ಮಂಡಲ ಪ್ರಾಂಶುಪಾಲರು ಮತ್ತೆ ಲೆಕ್ಚರರ್ ಏನಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೋಬೇಕು. ಅವ್ರನ್ನ ಈ ಒಂದು ಪ್ರಕರಣದಲ್ಲಿ ಅವರು ಯಾವ ರೀತಿಯಾಗಿ ಕಾರಣರಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ತಮ್ಮ ಸಹಪಾಠಿಗಳು ಒಂದು ಕಡೆಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ, ಹೋರಾಟವನ್ನು ನಡೆಸ್ತಾ ಇದ್ರೆ, ಇತ್ತ ತಮ್ಮ ಪ್ರೀತಿಯ ಮಗಳು ಉತ್ತಮವಾಗಿ ಓದ್ತಿದ್ದಂತಹ ವಿದ್ಯಾರ್ಥಿನಿ, ಚುರುಕಾಗಿದ್ಲು, ಆಟದಲ್ಲಾಗಿರ್ಬೋದು, ಪಾಠದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಚುರುಕಾಗಿದ್ಲು. ಅಂತಹ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. 23 ವರ್ಷಗಳ ಕಾಲ ಪ್ರೀತಿಯಿಂದಂತಹ ಸಾಕಿದಂತಹ ಮಗಳನ್ನ ಇದೀಗ ಮೃತದೇಹವಾಗಿ ನೋಡ್ತಾ ಇರುವಂಥದ್ದು ತಾಯಿಗೆ ಕರುಳು ಕಿವುಚಿದಂತಾಗ್ತಾ ಇದೆ. ಹಾಗಾಗಿ ತಾಯಿಯ ನೋವು ಕೂಡ ಆಕ್ರಂದನ ಕೂಡ ಸದ್ಯ ಹಾಗೆ ಸಹಪಾಠಿಗಳು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ.
ಎಲ್ಲರ ಮುಂದೆ ನಿಂದಿಸಿದ್ದಕ್ಕೆ ಮನೊಂದು ಈ ರೀತಿಯಾಗಿ ಮಾಡ್ಕೊಂಡಿದ್ದಾಳೆ ಅಂತೇಳಿ. ಆದರೆ ಯಾವ ಕಾರಣಕ್ಕೋಸ್ಕರ ನಿಂದಿಸಿದ್ರು, ಜೊತೆಗೆ ಈ ವಿಚಾರವಾಗಿ ಆಡಳಿತ ಮಂಡಳಿದೇನಾದರೂ ಪ್ರತಿಕ್ರಿಯೆ ಸಿಕ್ಕಿದ್ಯಾ? ಪ್ರಾಂಶುಪಾಲರು ಏನು ಹೇಳ್ತಾರೆ? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಒಂದು ಪ್ರಕರಣ ಏನಿದೆ, ಯಶಸ್ವಿನಿ ಆತ್ಮಹತ್ಯೆ ಪ್ರಕರಣ, ಇದೀಗ ಆಕೆಯ ಸ್ನೇಹಿತರು ಹೇಳುವಂಥ ಪ್ರಕರಣದಲ್ಲಿ ಆಕೆ ಒಂದು ದಿವಸ ಶಾಲೆಗೆ ರಜೆಯನ್ನು ಹಾಕಿರ್ತಾಳೆ ಅಂತ ಹೇಳಿದರೆ, ಪ್ರಮುಖವಾಗಿ ಏನು ಕಣ್ಣು ನೋವು ಇರೋ ಹಿನ್ನೆಲೆಯಲ್ಲಿ ಕಾಲೇಜಿಗೆ ರಜೆಯನ್ನು ಹಾಕಿರ್ತಾಳೆ. ಕಾಲೇಜಿಗೆ ಮತ್ತೆ ಕ್ಲಾಸಿಗೆ ಬಂದಿರೋದಿಲ್ಲ, ಮಾರನೇ ದಿವಸ ಬಂದಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಕಣ್ಣು ನೋವು ಹೇಗಾಯಿತು, ಮತ್ತು ಕಣ್ಣಿಗೆ ಎಷ್ಟು ಐ ಡ್ರಾಪ್ಸ್ ಹಾಕಿದ್ಯಾ, ಫುಲ್ ಬಾಟ್ಲ್ ಹಾಕೊಂಡಿದ್ಯಾ, ನೀನು ದಡ್ಡಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವ ಬಗ್ಗೆ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಕಾಲೇಜಿನ ಮುಂಭಾಗದಲ್ಲಿ ಕೂಡ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಖಾಸಗಿ ಶಾಲೆಯ ಪ್ರಾಂಶುಪಾಲರಾಗಿರ್ಬೋದು ಮತ್ತೆ ಏನು ಆರೋಪಗಳನ್ನು ಹೊತ್ತುಕೊಂಡಿರುವಂತಹ ಲೆಕ್ಚರ್ಗಳಾಗಿರ್ಬೋದು ನೀಡ್ತಾ ಇಲ್ಲ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಬೆಂಗಳೂರಿನ ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯೊಬ್ಬಳು 23 ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಡೆತ್ ನೋಟ್ ಅನ್ನು ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಂತ ಪ್ರಕರಣ ಈಗ ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. 23 ವರ್ಷದ ಯಶಸ್ವಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 3ನೇ ವರ್ಷದ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ಚಂದಾಪುರ ನಿವಾಸದಲ್ಲಿ ಆತ್ಮಹತ್ಯೆಗೆ ಯಶಸ್ವಿನಿ ಶರಣಾಗಿದ್ದಾಳೆ. ರಜೆ ಹಾಕಿದ್ದಕ್ಕೆ ಸಹಪಾಠಿಗಳ ಎದುರು ಆಕೆಯನ್ನು ನಿಂದಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವಳು ಸೂಸೈಡ್ ಮಾಡಿಕೊಂಡ್ಲ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ? ಯಶಸ್ವಿನಿಗೆ ಸೆಮಿನಾರ್ಗೆ ಅವಕಾಶ ನೀಡದ ಆರೋಪ. ಕಾಲೇಜು ಆವರಣದಲ್ಲಿ ಇತರೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅನ್ಯಾಯ ಮಾಡ್ಬಿಟ್ರು ಸರ್. ಒಬ್ಳು ಸರ್ ಲಕ್ಷ ಕೊಟ್ಟೋದಂತೆ. ಸಾಲ ಮಾಡಿ ನಾನು ಕಾಮನ್ ಗೌರ್ಮೆಂಟ್ ಎಂಪ್ಲಾಯಿ. ನನ್ನ ಮಗಳನ್ನ ಕಿತ್ಕೊಬಿಟ್ರಲ್ಲ ಸರ್. 4 ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ? ಮೊನ್ನೆ ಸೆಮಿನಾರ್ ಇತ್ತಂತೆ. ಸೆಮಿನಾರಲ್ಲಿ ಇವಳಿಗೆ ಮಾತಾಡೋಕ್ಕೆ ಬಿಟ್ಟಿಲ್ವಂತೆ ಸರ್. ನನಗೆ ಅವಳು ಏನು ಹೇಳಲಿಲ್ಲ, ಬೇರೆಯವರಿಂದ ಗೊತ್ತಾಯಿತು. ಯಾಕೆ ಸರ್, ಎಲ್ಲರೂ ಅರ್ಹರೇ ಅಲ್ವಾ? ಎಲ್ಲರೂ ನೀಟ್ ಎಕ್ಸಾಮ್ ಬರೆದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗಿರೋದು ತಾನೇ. ಯಾಕೆ ಅವಕಾಶ ಕೊಟ್ಟಿಲ್ಲ? ಅಟ್ಲೀಸ್ಟ್ ಪ್ರೀತಿಯಿಂದ ಒಂದು ಮಾತಾಡ್ಬೋದಾಗಿತ್ತಲ್ವಾ? ಇವಾಗಲ್ಲ ನಾನು ಆಮೇಲೆ ಕೊಡ್ತೀವಿ ಅಂತ ಈ ಥರನ ಸರ್ ಟಾರ್ಚರ್ ಕೊಡೋದು? ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಸರ್. ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಬರ್ಬೇಕು. ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಏನ್ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು?